ಗೃಹ ಬಳಕೆ ಸಿಲಿಂಡರ್ ಬಳಕೆ ಮಾಡುತ್ತಿದ್ದ ಅಂಗಡಿಗಳು, ಹೋಟೆಲ್ಗಳು, ಬೇಕರಿಗಳ ಮೇಲೆ ಉಪವಿಭಾಗಾಧಿಕಾರಿ ನೇತೃತ್ವದ ತಂಡ ದಾಳಿ ಮಾಡಿ ಸಿಲಿಂಡರ್ ಸೀಸ್ ಮಾಡಿದ್ದಾರೆ. ಚನ್ನಗಿರಿ ಪಟ್ಟಣದಲ್ಲಿ ಉಪವಿಭಾಗಾಧಿಕಾರಿ ಚನ್ನಪ್ಪ, ತಹಶೀಲ್ದಾರ್ ನಾಗರಾಜ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳ ತಂಡ ದಾಳಿ ಮಾಡಿ 8ಕ್ಕೂ ಹೆಚ್ಚು ಗೃಹ ಬಳಕೆ ಸಿಲಿಂಡರ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಉಪವಿಭಾಗಾಧಿಕಾರಿ ಚನ್ನಪ್ಪ, ಗೃಹ ಬಳಕೆ ಸಿಲಿಂಡರ್ಗಳನ್ನು ಹೋಟೆಲ್, ಫುಟ್ಪಾತ್ ಅಂಗಡಿಗಳಲ್ಲಿ ಬಳಕೆ ಮಾಡುತ್ತಿದ್ದಾರೆಂಬ ದೂರು ಬಂದ ಆಧಾರದ ಮೇಲೆ ದಾಳಿ ಮಾಡಿದ್ದು, ಈಗಾಗಲೇ ಸಿಲಿಂಡರ್ಗಳನ್ನು ಸೀಸ್ ಮಾಡಿದ್ದು, ಮುಂದೆಯೂ ಕೂಡ ರೇಡ್ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ತಹಶೀಲ್ದಾರ್ ನಾಗರಾಜ್ ಮಾತನಾಡಿ, ಚನ್ನಗಿರಿ ತಾಲೂಕಿನಲ್ಲಿ ಸಿಲಿಂಡರ್ ಕೊರತೆ ಇಲ್ಲ. ಈಗ ಸದ್ಯ ಪಟ್ಟಣದಲ್ಲಿ ರೇಡ್ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲೂ ರೇಡ್ ಮಾಡಲಾಗುವುದು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ ಆಗುವುದು ಎಂದು ಎಚ್ಚರಿಕೆ ನೀಡಿದರು. ಬಡವರು ನಾವು ಬಡ್ಗೆ ಬೆಳೆದ ಈಗ ಅವ್ನು ಹೇಳಿಲ್ಲ ನಲ್ಲ ಎಸಿದ್ರಿ ಬಡ್ಗೆ ಬಂದು ಯಾವಾಗ ಕೊಡ್ತೀವಿ ಶಿವಣ್ಣ ಅದು ಆಮೇಲೆ ಇದುವರೆಗೂ ಕೂಡ ತಾವು ಕೇಳಿದರೆ 2 ವರ್ಷ 2 ತಿಂಗಳಿಂದ ಇಲ್ಲದ್ದು ಇವತ್ತು ಯಾಕೆ ಏಕಾಏಕಿ ದಾಳಿ ಮಾಡಿದ್ದೀರಿ ಅಂತ ನಿಮ್ಮ ಪ್ರಶ್ನೆ. ಆ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ತಮ್ಮೆಲ್ಲರನ್ನೂ ಸೇರಿಸಿ ನಾನು ಹಿಂದೆನೂ ಕೂಡ ನಮ್ಮ ತಾಲೂಕು ಕಚೇರಿಯಲ್ಲಿ ಗ್ಯಾಸ್ ಅಂಗಡಿಯ ಮಾಲೀಕರನ್ನ ಕರೆದು ನಾವು ಈಗಾಗಲೇ ಒಂದು 2-3 ಸಭೆ ಮಾಡಿ ಗ್ರಾಮಾಂತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ 30 ದಿನಕ್ಕೆ ನಾವು ಒಂದು ಗ್ಯಾಸನ್ನು DSC ಮುಖಾಂತರ ಬುಕ್ ಮಾಡ್ಬೋದು, ಆನ್ಲೈನ್ ಮುಖಾಂತರ ಬುಕ್ ಮಾಡ್ಬೋದು ಅಂತೇಳಿ ನಾವು ಈಗಾಗಲೇ ಹೇಳಿದ್ವಿ. ಆದರೂ ಕೂಡ ಏನಾಗಿದೆ, ಕೆಲವು ಜನ ಬೇಕು ಅಂಥೇಳಿ ಈಗ ಗ್ಯಾಸ್ ಸಿಲಿಂಡರ್ ಅಭಾವ ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕೆ ನಮ್ಮ ಚನ್ನಗಿರಿ ತಾಲೂಕಲ್ಲಿ ಎಲ್ಲೂ ಕೂಡ ಗ್ಯಾಸ್ಗೆ ಅಭಾವ ಇಲ್ಲ. ನಿಗದಿತ ಸಮಯಕ್ಕೆ ಆವಾಗ 3 ದಿವಸಕ್ಕೆ ನೀವು ಬುಕ್ಕಿಂಗ್ ಆಗಿ 3 ದಿವಸ 4 ದಿವಸಕ್ಕೆ ನಿಮಗೆ ಲೋಡು, ನಿಮಗೆ ಬಿಲ್ಲಿಂಗ್ ಆಗಿ ನಿಮ್ಮ ಮನೆಗೆ ಬರೋದು. ಈಗ ಏನಾಗಿದೆ, ಅದು 6 ದಿವಸಕ್ಕೆ ಹೋಗಿದೆ. ನಮಗೆ ಸಿಲಿಂಡ್ರು ಟೋಟಲಿ 5 ಏನು ಅಂಗಡಿಗಳು ಏನಿದ್ದಾವೆ ಆ ಅಂಗಡಿ ಮುಖಾಂತರ ನಮಗೆ 1250 ಸಿಲಿಂಡ್ರ್ ಪ್ರತಿದಿನ ಕಡಿಮೆ ಬರೋದ್ರಿಂದ ಈ ಥರ ಆಗಿದೆ. ನಮ್ಮಲ್ಲಿ ಎಲ್ಲೂ ಕೂಡ ಸಿಲಿಂಡ್ರಿಗೆ ಕೊರತೆ ಇಲ್ಲ. ನಾವು ಚನ್ನಗಿರಿ ತಾಲೂಕಲ್ಲಿ ಏನಾಗಿದೆ ಅಂದರೆ ರೋಡಲ್ಲೇ ಇಟ್ಟು ಈಗ ಬೇರೆ ಬೇರೆ ಥರ ಅವರು ಕಮರ್ಷಿಯಲ್ನ ಯೂಸ್ ಮಾಡೋ ಅಂಥ ಜಾಗದಲ್ಲಿ ಡೊಮೆಸ್ಟಿಕ್ ಯೂಸ್ ಮಾಡಿ ಇದು ಸಾರ್ವಜನಿಕರಿಗೆ ಏನಾಗ್ತಾ ಇದೆ ಅಂದರೆ ಸಿಲಿಂಡ್ರು ಅಂಗಡಿಗೆ ಗೂಡಂಗಡಿಗೆ ಸಿಗ್ತಾ ಇದೆ, ಹೋಟ್ಲರಿಗೆ ಸಿಗ್ತಾ ಇದೆ. ಸಾರ್ವಜನಿಕರಿಗೆ ಅವ್ರಿಗೆ ಬಳಸೋಕ್ಕೆ ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ ಅಂದಾಗ ನಮಗೂ ಕೂಡ ಒಂದು ಸ್ವಲ್ಪ ಎಲ್ಲೋ ಒಳಕು ಉಂಟಾಗುತ್ತೆ. ಹಾಗಾಗಿ ನಾವು ಇವತ್ತು ಈ ನಮ್ಮ ಚನ್ನಗಿರಿಯ ನಗರ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ಅಂಗಡಿ ಮುಂಗಟ್ಟುಗಳಿಗೂ ಇವತ್ತು ನಾವು ಎಲ್ಲ ಎಷ್ಟು ಸಿಗ್ತವೋ ಅಷ್ಟು ಸಿಲಿಂಡರ್ನ, ಡೊಮೆಸ್ಟಿಕ್ ಇರೋವಂಥ ಸಿಲಿಂಡರ್ನ ಕಮರ್ಷಿಯಲ್ ನಾವು ಮುಟ್ಟಲ್ಲ. ಕಮರ್ಷಿಯಲ್ ನಾವು ತಗೊಂಡ್ರೆ ಅವನಿಗೆ ಬಿಲ್ಲಿಂಗ್ ಇರುತ್ತೆ. ಕಮರ್ಷಿಯಲ್ ನಾವು ಕೂಡ ನಮಗೆ 1,000 ಬರೋವಂಥ ರಿಕ್ವೈರ್ಮೆಂಟಲ್ಲಿ ಕೇವಲ 300 ಬರ್ತಾ ಇದೆ. ಡೈಲಿ ಯಾರು ಕಮರ್ಷಿಯಲ್ ತಗೊಂತಾರೆ ಅವರಿಗೆ ಮೊದಲನೇ ಆದ್ಯತೆಯನ್ನು ಕೂಡ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ನಾವು ರೈಡನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈಗ ಬಸ್ ಸ್ಟ್ಯಾಂಡಿಂದ ಮಾಡ್ತಾ ಇದೀವಿ. ಮುಂದೆ ನಾವು ಬೇರೆ ಬೇರೆ ಕಡೆ ಇವತ್ತಿಗೆ ಲಾಸ್ಟ್ ಇನ್ನು ಮುಂದಿನ ಸಿಲಿಂಡರ್ ಗ್ಯಾಸನ್ನು ಸಿಲಿಂಡರ್ನ ಉಪಯೋಗಿಸಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಾರ್ವಜನಿಕರು ಸಹಕರಿಸಬೇಕು. ಎಲ್ಲ ಅಂಗಡಿ ಮುಗ್ಗಟ್ಟಿನವರು, ಕಮರ್ಷಿಯಲ್ ಇರ್ತಕ್ಕಂಥವರೆಲ್ಲ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಬೆಂಕಿ ಆದಂಗೆ ಕಾಯ್ತಾ ಇದ್ದೆ, ನೀನು ಖಾಲಿ ಆದ ಅಂತ ಹೇಳ್ತೇನೆ. ನೀನು ತಗೊಂಬಂದು ಇಟ್ಟಿಲ್ಲ ಅಂದ್ರೆ ನಾನು ಅಲ್ಲೇ ಮುಚ್ಚಿಟ್ಟದೆ.
ನೀನ್ ಬೇಡ ಸೌಂಡ್.